ಬಂದು ಹಿಂಗೆಲ್ಲ ಹಿಡಿದು ಎಳೆದ್ಲಾಡಿ ಬಟ್ಟಿಲೆಲ್ಲ ಕಿತ್ತು ಹಿಂಗ್ ಎಳೆದು ಆಚೆಗೆ ಬಿಸಾಕಿದ ಅವ್ರನ್ನ. ಯಾವಳ್ಳಿ ನೀನ್ ಮುರಿಯಾಕ ಕಿತ್ತೋಗ್ಬಿಟ್ಟಂತೆ ಮಕ್ಕ. ನೀನ್ ಮರ್ಯಾದೆ ಕೊಡಲ್ಲ, ಆಮೇಲೆ ನಾನು ಕೊಡ್ತೀನಿ. ಏನ್ ಒದ್ಯಾದ ಯಾವಳ ಕೊಟ್ಟಿದ್ಯಾ ಒದ್ಯಾಕ್ ನೀನು? ಫಸ್ಟ್ ಮರ್ಯಾದೆ ಕೊಟ್ಟು ಮಾತಾಡಲ್ಲ, ನಾನು ಆಮೇಲೆ ಮರ್ಯಾದೆ ಕೊಡ್ತೀನಿ. ಏಯ್ ಚಪ್ಲಿಯಾಗ ಹಾಕ ಅವಳನ್ನ. ಒಂದು ಫೋನ್ ಮಾಡು. ಈಗ ಒಲಿರ್ ಮೇಲೆ ಕೈ ಮಾಡ್ತಾ ಇದೀರಲ್ಲ, ಒಬ್ಬಳನ್ನು ಸುಮ್ಮನೆ ಬಿಡಲ್ಲ. ನಮ್ಮ ಅಂಬೇಡ್ಕರ್ ಸಂಘದವ್ರನ್ನೆಲ್ಲ ಕರ್ಸ್ತೀನಿ, ನಮ್ಮ ಸಂದೇಶವನ್ನ ಕರ್ಸ್ತೀನಿ, ಸುಮ್ಮನೆ ಬಿಡಲ್ಲ. ಮಾಮ ಒಳ್ಳೆ ಜಮೀನಾಗ ಬಂದಿ ನಾಚೆ ಆಗಲ್ಲ ನಿಮ್ಗ. ಬಾ ಒಂದೇಟ್ ಬೀಳಿ ನಿನ್ ಮನೆ ಕೊಟ್ಟು ನೋಡೋಣ. ಒಂದೇಟ್ ಬೀಳಿ ಅಂಬೇಡ್ಕರ್ ಸಂಘದವ್ರು ಬರ್ತಾರೆ ನಿನ್ಗೈತೆ. ಸ್ವಲ್ಪ ತಡ್ಕೊಂಡ್ರೆ ಅಲ್ಲ, ಒಲೆ ಜಮೀನಾಗ ಬಂದಿದ್ದೀರಲ್ಲ, ಬಂದಿದ್ರೆ ನಿಮ್ಗೆ ಮಾನ ಮರ್ಯಾದೆ ಆಗಲ್ಲ ನಿಮ್ಗ. ಅಲ್ಲ ನಮ್ ತಾತನ್ ಭಿಕ್ಷೆ ಬಿಟ್ಟಿದ್ದೀರಲ್ಲ, ಅಲ್ಲಿ ತಿರ್ಗೇ ಬಂದಿರ ನಾಕೊಳಕ ಯಾವ್ದು ನಿಮ್ ಓಡ್ಬೆ, ಯಾವ್ದು ನಿಮ್ ಓಡ್ಬೆ. ಎಲ್ಲ ಪತಿವ್ರತಿಗಳು ಅದಕ್ಕೆ ಒಲೆ ಜಮೀನಾಗ ನಾಕೊಳಕ್ ಬಂದಿದ್ದೀರಾ. ಆಯ್ತು ಬರ್ತಾರೆ ನಮ್ಮವರು. ಅದ್ ಹೆಂಗೆ ಒಬ್ಬೊಬ್ಳು ಮನೆ ಕೂತಿರೋ ನೋಡ್ತೀನಿ, ಓದ್ತೀನಿ. ಮುಚ್ಕೊಂಡು ಹೋಗೆ ಮಕ ನೋಡಕ್ ನಂಗೆ ಒಂಥರ ಅಸಹ್ಯ ಆಗ್ತೈತೆ. ಬರ್ತೀರಿ? ಓಹೋ ಇಷ್ಟ ದಿನ ಇದ್ರೆ ಎಲ್ಕೆ ಹೋಗಿದ್ದೆ ಇಷ್ಟ ದಿನದಿಂದ. ಬತ್ತವಳ ಮೇಲೇನೆ ಸಿಗ್ಬಿಟ್ಟೆ. ಬಾ ಸಿಗ್ಳು ಬಾ. ಬಿಡ್ಕೊಡ್ದು ನಮ್ ಅಲ್ಲ ನಮ್ ತಾತ ಬಿದ್ದಿರಲ್ಲ, ಇದ್ರಾಗ ಬಂದು ಸಾಯಕ ತಾಕತ್ ಎಲ್ಲಿಗೋ ಇಲ್ಲಿ. ನೀವೆಂತ ಜನಗಳಮ್ಮ ನೀವು? ಒಲಿ ಜಮೀನಾಗ ನಾಕೊಂಡ್ ಬಂದಿದ್ದೀರಲ್ಲ ಏನು?
ಬಲೆ ನಿಯತ್ತು ಒಲಿ ಜಮೀನಾಗ ನಾಪ್ಕೊಂಡ್ ಬಂದಿದ್ದೀರಲ್ಲ, ಬಲೆ ನಿಯತ್ತು ನಿಮ್ದು. ಓಹೋ ನೀನ್ ಒಪ್ಕೊಂಬಿಡ, ನಿಂದೇ ಜಮೀನು ನಮ್ದಲ್ಲ ಅಂತ. ಬಾರೆ ದೇವಸ್ಥಾನ ಹತ್ರ ಪ್ರಮಾಣ ಮಾಡು, ಬಾರೆ. ನಮ್ಗೆ ಹೋಗ್ತಾ ಇಲ್ಲ, ಬರ್ತಾರೇನು ನಮ್ಮವ್ರು. ನೀನ್ ಯಾವಳ ನಿನ್ಗೆ ಗೊತ್ತಿಲ್ಲ. ಚಿಕ್ಕಬಳ್ಳಾಪುರ ರಕ್ತ ನಂದು, ನಿಂದ ಯಾವ್ದೇ ರಕ್ತ ಅಲ್ಲ. ಅಲ್ಲಿ ಚಿಕ್ಕಬಳ್ಳಾಪುರ ಭಿಕ್ಷೆ ಹಾಕಿದ್ನಲ್ಲ, ಇದ್ರಕ್ಕೆ ಏನಕ್ ಬಂದಿನ ಹಾಕೋಣಕ? ಹಾಕ್ಸಿನ ಅಂಬೇಡ್ಕರ್ ಬೋರ್ಡ್, ಹಾಕ್ಸಿನ ಅಂಬೇಡ್ಕರ್ ಬೋರ್ಡ್ ಮುಟ್ಸ್ರಿ ನೋಡೋಣ. ನಿಮ್ಗೆ ಹೋಗ್ತಾ ಇದ್ರೆ ಏನ್ ಅಂಬೇಡ್ಕರ್ ವಂಶ ಅಂದ್ರೆ ಅಷ್ಟಿದೆ ಅನ್ಕೊಂಡಿದ್ದೀರಾ ನೀವು? ಯಾವನ್ ಬಟ್ಟೆ ಕಿತ್ತಾಕಿದ್ದ ಕಣ್ಣಾಕಿಲ್ಲ. ನಿಮ್ಗೆ ಬಿಟ್ಟಿಲ್ಲ, ನಮ್ಗೇನ್ ಬೀಳ್ತ ಹೋಗೇನೆ. ಅವ್ರ ಪ್ರಾಣ ತಗಿಲಿ, ಅಲ್ಲೇ ಕುತ್ಕೊಂಡು ನೀನು. ಬರ್ತಾರೆ ಅಂಬೇಡ್ಕರ್ ಸಂಘದವರು. ಹೋಗಿ ಮಾತಾಡ ನನ್ನ ಹತ್ರ. ಯಾವಳಿ ಬಿಟ್ಕೊಂಡೆ? ಹೋಗ್ತಾ ಇಲ್ಲ, ನಮ್ಗೆ ಹೋಗ್ತಾ ಇಲ್ಲ. ಮಾನ ಮರ್ಯಾದೆ ಬಿಟ್ಟು ಒಲೆ ಜಮೀನಾಗ ಬಂದಿದ್ಯಲ್ಲ ನೀನು. ನೀನ್ ಯಾಕೆ ಮಾತಾಡ್ತೀಯಾ? ಮಾತಾಡ್ಕೊಂಡು ನೀನು ಮುಚ್ಚತಿಕ ಮಾತಾಡ್ತಾಳೆ. ರಕ್ತ ಕುದೀತಾ ಇದ್ದ ನಿಮ್ಮಂತ ಮುಂದೆಗಳು ನೋಡ್ತಾ ಇದ್ರೆ ಬಂದ್ಬಿಟ್ಟವಳಿಲ್ಲ ಅಳ್ಳಾಡ್ಕೊಂಡು. ಅಲ್ಲೆಲ್ಲ ಸಾಯೋದಾದ್ರೆ ಇಲ್ಲಿ ಬಂದು ಸಾಯ್ತಾ ಇದೆಯಲ್ಲೇ. ಸಾಯ್ತೀನಿ, ನಿನ್ನ ಮುಗ್ಸೋವರ್ಗೂ ಬಿಡಲ್ಲ, ಸಾಯ್ತೀನಿ. ಏನ್ ಕಿತ್ಕೊಬೇಕು? ಆಯ್ತು, ಯಾರು ಸುಳ್ಳೆ ತೋರಿಸ್ತೀನಿ. ಎಲ್ಲಿ ಕುಡಿಬೇಕೆ?
ಏ ಹೋಗ ಮಾತಾಬೇಡ. ಗೋಮಾಳ ಜಮೀನು ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ. ಮಾತಿನ ಚಕಮಕಿಯಿಂದ ಶುರುವಾದ ಗಲಾಟೆ ಹಲ್ಲೆಯಲ್ಲಿ ಕೊನೆ. ಜಮೀನಿಗೆ ಬಂದಿದ್ದ ಮುನಿಯಮ್ಮ ಕುಟುಂಬಸ್ಥರ ಮೇಲೆ ಹಲ್ಲೆ ಆರೋಪ. ದೇವನಹಳ್ಳಿ ತಾಲೂಕಿನ ಯಲುವಳ್ಳಿ ಗ್ರಾಮದಲ್ಲಿ ಘಟನೆ. ಜಮೀನಿನಲ್ಲಿ ಗಲಾಟೆಯ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದ್ದು, ಗ್ರಾಮದ ಮುನಿಯಮ್ಮ ಮತ್ತು ವೆಂಕಟರೆಡ್ಡಿ ಕುಟುಂಬದ ನಡುವೆ ಗಲಾಟೆ. ಕಳೆದ 3 ವರ್ಷಗಳಿಂದ ನಡೆಯುತ್ತಿದ್ದ ಜಮೀನು ವ್ಯಾಜ್ಯ. ಇದೇ ವಿಚಾರವಾಗಿ ಜಮೀನಿನ ಬಳಿ ಹೋಗಿದ್ದ ವೇಳೆ ಎರಡೂ ಕಡೆಯವರಿಂದ ವಾಗ್ವಾದ. ಮುನಿಯಪ್ಪ ಮತ್ತು ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಆರೋಪ. ಹಲ್ಲೆಯಿಂದ ಗಾಯಗೊಂಡ ಮುನಿಯಮ್ಮ ಹಾಗೂ ಕುಟುಂಬಸ್ಥರಿಗೆ ಚಿಕಿತ್ಸೆ. ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏನಾಯ್ತು ಅಂದ್ರೆ ಸರ್, ನಾನು ಹೋದೆ ಊರಾಗಿಂದ ಹೋಗಷ್ಟೊತ್ತ ನಮ್ಮ ಹುಡುಗಿ ಅಲ್ಲಿ ಬಿದ್ದೋಗಿದ್ಲು. ಆ ಹುಡುಗಿ ನೀರು ನೀರು ಅಂತಿದ್ಲು. ನಾನು ಏನು ಅಂತ ಸುಮ್ನೆ ನಾಮಕ್ ನೋಡ್ತಾನೆ ಪಾಪ ಎಲ್ಲೋ ನೀರ್ ಕೇಳ್ತಾವಳೆ. ಹೋಗಿ ನಾವು ಬಳೆ ಗಿಡದಾಗ ನೀರ್ ಇಕ್ಕಿದ್ವಿ ಬಿಡ್ಸುತ್ತಾಗ ಎತ್ಕೊಂಬರೋಣ ಅಂದ್ಬಿಟ್ಟು ನಾನು ಒಳಕ್ ಹೋದೆ. ಕಂಬಿದಲ್ಲಿ ದೂರಷ್ಟೊತ್ಕ ಇವ್ರ 5 ಜನ, ರಾಮಕ್ಕ, ಗೌರಮ್ಮ, ವೆಂಕಟೇಶಮ್ಮ, ಇವ್ರ 5 ಜನ, ಅವ್ರ ಸೊಸೆಗಳು 5 ಜನಕ್ಕೆ ಗೊತ್ತು. ಅವ್ರ ನೆಂಟ್ರು ಪಂಟ್ರು ಬಂದಿದ್ರು, ನಮಗ್ ಗೊತ್ತಿಲ್ಲ. ಆಮೇಲೆ ಬಂದಿದ್ದು ಈಗ ಹಿಂಗ್ ಹಿಡ್ಕೊಂಡು ಏನು 10 ಜನ ಕೈಗಳು ಕಾಲುಗಳು ಹಿಡ್ಕೊಂಡು ಅಲ್ಲಿಗೂ ನನ್ ಕಂಬಿ ಹಿಂಗ್ ಹಿಡ್ಕೊಂಡೆ ಇದ್ದಂತ ಕಂಬಿ ಬಿಡ್ದಿರನೆ ಕೈ ಕಾಲು ಎಲ್ಲ ಕಿತ್ತು ಎಷ್ಟು ಕಂಬಿನಿಂದ ಎತ್ತಿ ಅಷ್ಟು ಬಿಟ್ರು. ಈಶಕ್ ನೋಡ್ರಿ ಕೈಗಳು ಕಾಲುಗಳೆಲ್ಲ ತರಿಸ್ಕೊಂಡ್ರು. ನಾವು 5 ಕುಟುಂಬ 5 ಮನೆ ಇರೋದು. ನಮಗ್ ಮಕ್ಳಿಲ್ಲ ಏನಿಲ್ಲ ಏನ್ಸ. ಅವ್ರು ನಮ್ಮಗ್ ದಿದ್ದಿಕ್ ಬಿಟ್ಟಾರಿ 2 ವರ್ಷ ನಿಂಕ ನಮ್ಮಗ್ ಗಲಾಟ. ನಮ್ಮ ಮಾವ ನಮ್ಮ ಅತ್ತೆ 80-70 ವರ್ಷ ನಿಂಕ ಅವ್ರು ಮಾಡ್ಕೊಂಡ್ರ ಇವಕ್ ನಮ್ಮಗ್ ಯಾರು ಗಲಾಟ ಬಂದಿಲ್ಲ. ಇವನ್ ರೆಡ್ಡಿ ಅನ್ನೋನು 2 ವರ್ಷ ನಿಂಕ ನಮ್ಕ ಶಾನೆ ತೊಂದ್ರೆ ಕೊಡ್ತಾನ. ಒಲಿಯರ್ಕೆ ಅನ್ಕ ಜಮೀನು ಇವ್ರನ್ನೇನ ಮಾಡಿ ಓಡಿಸ್ಬಿಡ್ಬೇಕು, ಇವ್ರನ್ನ ಮಾಡಕ್ಬಿಡ್ದು ಊರ್ ನಿಂಕ ಆಶಿಕೆ ಹಾಕ್ಬೇಕು ಅಂತ ಅವ್ರ ಸಂಬಂಧಗಳನ್ನೆಲ್ಲ ಕರೆಸಿ ನಮ್ಗೆ ಹಿಂಗ್ ಗಲಾಟ ಮಾಡಿಸಿ ಇವತ್ ನಮ್ಮನ್ನ ಹೊಡೆದು ತೋಟ ನಿಂಕ ಹಾಕ್ಯಕ ಹಾಕಿದ್ರಿ ಸರ್. ಕೊಟ್ಟಿದ್ರಿ ಸರ್. ಅಲ್ಲ ಮನೆ ನಮ್ಗ್ ಮಕ್ಳಿಲ್ಲ ಮರಿಲ್ಲ. ನಾವ್ ಇರೋದ್ 5 ಗುಂಪು. 5 ಗುಂಪುನು ನೀವು ಅಲ್ಲೇರ್ನ ಮಾತ್ರ ಊರಾಗ ಇರ್ಕೂಡ್ದು, ಇವ್ರನ್ನೇನ ಮಾಡಿ ಓಡಿಸ್ಬೇಕು ಅಂತ ನಮ್ಗ್ ಹಿಂಗ್ ಮಾಡಿ ಅವ್ರ ಹಿಂಗ್ ದಿದ್ದಿಕ್ಕಿರತ್ತ. 3 ವರ್ಷ ನಿಂಕ ಬಲೆ ತೊಂದ್ರೆ ಕೊಡ್ತಾರೆ ಸರ್ ಅವ್ರು. ಜಮೀನಾಗ ನಮ್ದು ಪಾರಮುಲ್ಲಿತ್ತು ಏನ್ಸ, ತೊಗರಿ ಗಿಡ ಇತ್ತು, ಮೆಣಸೆ ಗಿಡ ಇತ್ತು, ಬದ್ನೆ ಗಿಡ ಇತ್ತು. ಎಲ್ಲ ದೇಶಿಪನ್ ತಂದ್ಬಿಟ್ಟು ಎಲ್ಲ ಒಡ್ಸಾಕ್ ಬಿಟ್ಟಾರಿ ಸರ್. ಪಾರಮುಲ್ಲು ಒಂದಷ್ಟು ಉದ್ದ ಇತ್ತು ಸರ್. ಪಾರಮುಲ್ಲು ಎಲ್ಲ ಒಡ್ಸಾಕ್ ಬಿಟ್ಟವನೆ. ಎಲ್ಲ ಟ್ಯಾಕ್ಟ್ರಿ ದೇಶಿಪಿ ಎಲ್ಲ ತಕೊಂಡೋಗಿ ಎಲ್ಲ ಒಡ್ಸಾಕೇವನೆ. ಈಗ ನಮ್ಮನ್ನಿತ್ತು ನಮ್ಮ ಹುಡುಗನ್ ಗಾಡಿ ಮಗ ಹಾಕೊಂಡು ಗೌರ್ಮೆಂಟ್ ಆಸ್ಪತ್ರೆಗೆ ಹಾಕ್ಕೊಂಡ್ ಬಂದ. ಆಮೇಲೆ ಏನಾಯ್ತೋ ಏನಿಲ್ಲ ನಮಗ್ ಗೊತ್ತಿಲ್ಲ. ಮೇವು ಕೊಯ್ಯಕ್ ಹೋಗಿದ್ರು. ನಾವು ಹುಲ್ಕ್ ಹೋಗೋಣ ಆಮೇಲೆ ಅನ್ಬಿಟ್ಟು ಸಾಮಾನೆಲ್ಲ ಮನೆಯ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಇದ್ದೆ. ಫೋನ್ ಹಾಕಿದ್ರು, ಹಿಂಗೇನು JCPಗಳೆಲ್ಲ ತಕೊಂಬಂದವ್ರೆ, ಯಾರ ಕೂಲಿಯರೆಲ್ಲ ಬಂದವ್ರೆ ಬರ್ರೆ ಅಂತ. ನಾನು ಒಂದ್ ಕುಡ್ಗೋಲು ಬಟ್ಟೆ ತಲೆ ಕಟ್ಟೋದು ಎಲ್ಲ ಎತ್ಕೊಂಡು ಹೋದೆ. ಫೋನ್ ಎಲ್ಲ ಎತ್ಕೊಂಡು ಹೋದೆ. ಹುಲ್ ಕೊಯ್ಕೊಂಡು ಹಂಗೆ ನೋಡ್ಕೊಂಡನಲ್ಲೇ ಅಂತ. ಅವ್ರ ಜಮೀನಾಗ ಅವ್ರ ಯಾರನ್ನ ಮಾಡ್ಕೊಂಡ್ಲಿ, ನಮ್ ಜಮೀನಕ್ ಯಾರನ್ನ ಬರ್ಲಿಸ್ಕೊಡ್ದು ಅಂತ ನಾವು ಹೋಗೋಷ್ಟೊತ್ಕೇನೆ ಕಂಬಿ ಫಿಟ್ ಮಾಡ್ತಾವ್ರೆ ನಮ್ಮದ್ರಾಗ. ಹೋಗಿ ಅಲ್ಲಿ ಒಬ್ಬರನ್ನ ಕೇಳ್ದೆ ಕೆಲಸ ಮಾಡೋರ್ನ, ಏನಣ್ಣ ನಮ್ಮದ್ರಾಗ ಒಂದ್ ಕೆಲಸ ಮಾಡ್ತಾ ಇದೀರಿ, ಹೋಗ್ರಿ ಅವ್ರದ್ರಾಗ ಏನ್ ಬೇಕಾ ಮಾಡ್ಕೊಳ್ರಿ, ನಮ್ಮದ್ರಾಗ ಏನ್ ಮಾಡ್ಬೇಡ್ರಿ ಅಂತ. ಹೋಗಿ ಅಲ್ಲಿ ಮಾತಾಡಿ ಯಾವಾಗಮ್ಮ ಅವ್ರ ಹತ್ರ ಅಂತಂದ. ನೋಡೋಣ ಎಲ್ಲಿ ಮಾತಾಡೋಷ್ಟೇನಿಲ್ಲ, ನಮ್ ಜಾಗದಾಗ ನಾನು ಮಾತಾಡ್ತಾ ಇರೋದು, ಫಸ್ಟ್ ನೀನ್ ಆಚೆ ಹೋಗು, ನಮ್ಮದ್ರಾಗ ಏನ್ ಕೆಲ್ಸ ಮಾಡ್ಬೇಡ ಅಂತಂದು. ಏನ್ ಬಂದ್ಬಿಟ್ರು ಅವ್ರ ಮನ್ಯಾಗ ನಿಂಗಸರ್ಗಳನ್ನೆಲ್ಲ ಕರ್ಸಿಬಿಟ್ಟ. ಇವನು ಬೇಕಾಗಿದ್ ಮಾತೆಲ್ಲ ಮಾತಾಡ್ತಾನೆ. ಫಸ್ಟ್ ಅವ್ಳ ನೆಳ್ದು ಆಶ್ ಹಾಕ್ರಿ ಅಂತ ಅನ್ನೋದೊಬ್ರು, ಫಸ್ಟ್ ಎತ್ಕೊಂಡಾಗ ಆಚೆ ಕುಕ್ರಿ ಅಂತ ಒಬ್ರು, JCP ಅದ್ ಹೆಂಗೂ ಇಲ್ಲ ಯಾರೆಲ್ಲ ಮುಚ್ಚ್ರಿ ಅಂತ ಒಬ್ರು. ಒಂದೊಂದು ಮಾತಲ್ಲ ಸರ್, ಬೇಕಾಗಿದ್ದ ಕೆಟ್ಟ ಮಾತುಗಳೆಲ್ಲ ಮಾತಾಡಿ ನಾನು ಸುಮಾರು ಒಂದ್ ಗಂಟೆ ಟೈಮ್ ಸರ್ಕಸ್ ಮಾಡಿ ಆಗಿಲ್ಲ ಅವ್ರ ಕೈಯಾಗ ನನ್ನ ಇದ್ ಮಾಡಕ. ಎಳ್ಕೊಂಡಾಗ ಆಚೆಗೆ ಬಿಸಾಕಿದ್ರು. ಹೊಡೆದು ತಲೆಕೆಲ್ಲ ಹೊಡೆದು ಬೆನ್ನಕ್ಕೆಲ್ಲ ಹೊಡೆದು 8 ಕಿಲಾಕ್ ತಕೊಂಡೋಗಿ ಬಿಸಾಕವ್ರೆ ಸರ್. ಅವನೊಬ್ನು ಬಂದು ಹಿಂಗೆ ಎಲ್ಲ ಹಿಡ್ದು ಎಳದ್ಲಾಡಿ ಮಗನು, ರೆಡ್ಡಿ ಮಗನು ಬಟ್ಟಿಲೆಲ್ಲ ಕಿತ್ತು ಹಿಂಗ್ ಎಳೆದು ಆಚೆಗೆ ಬಿಸಾಕಿದ್ರು ಅವ್ರನ್ನ. ಸರ್ ಇದು ಯಲುವಳ್ಳಿ ಊರು ಬಂದು ಇವ್ರದ್ದು. ಈ ವಿಜಯಪುರ ಹೋಬಳಿ
ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರ್ತೈತೆ. ಇದು ಇವ್ರು ಬಂದು 80 ವರ್ಷದಿಂದ ಅದ ಜಮೀನಲ್ಲಿ ಸಾಗುವಳಿ ಮಾಡ್ಕೊಂಡು ಬರ್ತಾ ಇದಾರೆ. ಅವು 80 ವರ್ಷದಿಂದ ಉಳುಮೆ ಮಾಡ್ತಾ ಇರೋದು ಇವ್ರೆ, ಬೀಳ್ತಾ ಇರೋದು ಇವ್ರೆ, ಎಲ್ಲ ಇವ್ರೆ. ಆ ಟೈಮಲ್ಲಿ ಯಾರು ಅದ್ರ ಮೇಲೆ ಕಣ್ಣಿರ್ಲಿಲ್ಲ. ಯಾಕಂದ್ರೆ ಆ ಟೈಮಲ್ಲಿ ಉಳೊಂದೇ ಭೂಮಿ ಅಂತ ಹೇಳ್ಬಿಟ್ಟು ಹಂಗೆ ಉತ್ಕೊಂಡು ಬಿತ್ಕೊಂಡು ಅವ್ರ ತಾತನವ್ರ ಕಾಲದಾನಿಕ ಎಲ್ಲ ಮಾಡ್ಕೊಂಡಿದ್ದಾರೆ. ಅದ್ರಲ್ಲಿ ಬಂದು ಇವ್ರ ಮನೆಗಳಿರೋದು 5 ಮನೆ, ಯಲವಳ್ಳಿನಲ್ಲಿ SC/ST ಮನೆ 5 ಮನೆ ಇರೋದ್ರಿಂದ ಅವರು ಈ SC ಮನೆಗಳು ಇರಬಾರ್ದು, 5 ಜನನು ಊರಿಂದ ಹೊರಗಡೆ ಹಾಕ್ಬೇಕು ಅಂದ್ಬಿಟ್ಟು ಊರಿನ ಮೆಂಬರು ವೆಂಕಟರೆಡ್ಡಿ ಅವ್ರ ತಮ್ಮ ಮತ್ತೆ ಅವರು ಮಮತಾ ಅನ್ನೋರು ಇವರು ಮನೆ ಹತ್ರ ಇವ್ರ ಸೈಟ್ಗಳು ಕೂಡ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಅಲ್ಲಿನೂ ತಕರಾರು ಇಟ್ಟಿದ್ದಾರೆ. ಜಮೀನುಗಳ ಹತ್ರ ಇವ್ರಿಗೆ ಮಾಡ್ತಾ ಇದ್ದ ಜಮೀನುಗಳ ಹತ್ರ ತಕರಾರು ಇಟ್ಟಿದ್ದಾರೆ. ಈ ಜಮೀನು ಕಿತ್ಕೊಂಡು ಈ ಮನೆಗಳು ಕಿತ್ಕೊಂಡ್ರೆ ಇವ್ರು ಹುಲ್ ಖಾಲಿ ಮಾಡಿ ಹೋಗ್ತಾರೆ. ನಮ್ಮೂರಲ್ಲಿ SC/ST ಇರಲ್ಲ ಅನ್ನೋ ಪ್ಲಾನ್ ಸರ್ ಇವ್ರದ್ದು. ಇದರಿಂದ ಸತತವಾಗಿ ಇವ್ರ ಮೇಲೆ ಪ್ರಯತ್ನಗಳು ನಡೀತಾನೆ ಇದೆ. ಇವ್ರನ್ನ ದಾರಿ ಮಧ್ಯೆ ಕತ್ಲಲ್ಲಿ ಅಡ್ಡ ಹಾಕ್ಬಿಟ್ಟು ಹೊಡೆದಿರೋದು ಕೂಡ ಅವತ್ತು ಇದೇ SP ಆಫೀಸಲ್ಲಿ ತಿರ್ಗಿ ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ, ಅವ್ರ ಮನೆಯವ್ರ ಮೇಲೆ. ಅದಾಗಿದ್ರು ಸಹ ಇವ್ರ ಪೊಸಿಷನ್ ಖಾಲಿ ಮಾಡಿಸ್ಲೇಬೇಕು, ಇವ್ರು ಏನ್ ಮಾಡಿದ್ರು ಪೊಸಿಷನ್ ಬಿಟ್ಟು ಹೋಗ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಇವತ್ತು ಬಂದು ಸರ್ ಅವ್ರ ಪೊಲೀಸ್ ಪ್ರೊಟೆಕ್ಷನ್ ಆಗಿದೆ, ಇರ್ಲಿ ನಾವು AC ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ವಿ. ಅದು ಆರ್ಡರ್ಗೆ ಹೋಗಿದೆ, 3 ತಿಂಗಳಾಗಿದೆ ಆರ್ಡರ್ಗೆ ಹೋಗಿ. ಇನ್ನು ಆರ್ಡರ್ ಅವ್ರಿಗೂ ಆಗಿಲ್ಲ, ನಮಗೂ ಆಗಿಲ್ಲ. ಸಿವಿಲ್ ಅಲ್ಲಿ ಅವ್ರಿಗೆ ಸ್ಟೇ ಮಾಡಿಸ್ಕೊಂಡ್ ಬಂದಿದ್ದಾನೆ. ಯಾಕಂದ್ರೆ ಫೇಕ್ ಡಾಕ್ಯುಮೆಂಟ್ ರೆಡಿ ಮಾಡಿ ಅಲ್ಲಿ ಸಿವಿಲ್ ಕೋರ್ಟ್ ಅಲ್ಲಿ ಸ್ಟೇ ಕೊಟ್ಟಿದ್ದಾರೆ, ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟ ಮೇಲೆ ಪೊಲೀಸ್ ಅವ್ರನ್ನ ಕರ್ಕೊಂಡು ಜಮೀನ್ ಹತ್ರ ಹೋಗ್ಬೇಕಾಗಿರೋದು. ಇವ್ರು ಏಕಾಏಕಿ ಅದ್ ಹೆಂಗ್ ಸರ್ ಹೋಗಿ ಅವ್ರನ್ನ ಮೇಲೆ ಹಲ್ಲೆ ಮಾಡ್ತಾರೆ? ಪೊಲೀಸ್ ಅವ್ರನ್ನ ಕರ್ಕೊಂಡು ಹೋಗಿಲ್ಲ, ಏನೂ ಇಲ್ಲ. ಇವ್ರನ್ನ ಚೆನ್ನಾಗಿ ಹೊಡಿಬೇಕು, ಇವ್ರನ್ನ ಪ್ಲಾನ್ ಮಾಡ್ಕೊಂಡು ಇವ್ರನ್ನ ಹಿಂಗೆಲ್ಲ ಹೊಡೆದ್ರೆ ಇನ್ನೊಂದ್ಸರಿ ಇವ್ರ ಜಮೀನ್ ಹತ್ರ ಬರಲ್ಲ, ನಮ್ದೇ ಆಗ್ಬಿಡುತ್ತೆ ಜಮೀನು ಅನ್ನೋ ಒಂದು ಮೆಂಟಾಲಿಟಿ ಇಕ್ಕೊಂಡು ಇವತ್ತು ಅವ್ರು ಪ್ಲಾನ್ ಮಾಡಿ ಇವ್ರನ್ನ ಮೇಲೆ ಅಷ್ಟೊಂದು ದೌರ್ಜನ್ಯ ಮಾಡಿ ಬೇಲಿ ಎಲ್ಲ ಹಾಕೊಂಡು ಅದ್ರ ಒಳಗಡೆಯಿಂದ ಎಲ್ಲ ಇವ್ರನ್ನೆಲ್ಲ ಎತ್ತು ಬಿಸಾಕಿ ಮೈಗಳೆಲ್ಲ ಗಾಯ ಮಾಡಿ ಹೆಂಗಸ್ರನ್ನ ಇವ್ರನ್ನ ಹೊರಗಡೆ ಇರೋರ್ನೆಲ್ಲ ಕರ್ಕೊಂಡ್ ಬಂದಿದ್ದೇನೆ ಸರ್. ಅವರು ಪ್ರತಿ ಅವ್ರ ಮನೇಲಿ ಇರೋರು ಮಾತ್ರನೇ ಅಲ್ಲ, ಹೊರಗಡೆ ಇರೋನು ಬೇರೆ ಕಡೆ ಇರೋರ್ನೆಲ್ಲ ಕರ್ಕೊಂಬಂದು ತುಂಬಾ ಜನನ್ನ ಕರ್ಕೊಂಬಂದು ಇವ್ರನ್ನ ಹೊಡಿಲೇಬೇಕು ಅಂತ ಹೇಳ್ಬಿಟ್ಟು ಪಾಪ ನಮ್ಮ ಅತ್ತೆ ಒಬ್ಬರೇ ಹೋಗಿ ಯಾಕೆ ನಮ್ಮದ್ರೆಲ್ಲ ಬೇಲೆ ಆಗ್ತಾ ಇದ್ದೀರಾ ಅನ್ನೋ ಒಂದು ಕಾರಣಕ್ಕೆ ಕೇಳಿದ್ದಕ್ಕೆ ಅವ್ರನ್ನ ಹಿಡ್ಕೊಂಡು ನಾವು ವಿಡಿಯೋ ಮಾಡೋದಕ್ಕೆ ನಮ್ಮ ಮನೇಲಿ ಒಬ್ಬ ಹುಡುಗಿನ ಕಳ್ಸಿದೀವಿ. ಆ ಹುಡುಗಿ ಹೋಗೋಷ್ಟೊತ್ತಿಗೆ ಹೊಡೆದು ಆಚೆ ಹಾಕ್ಬಿಟ್ಟಿದ್ದಾರೆ. ನೀರು ಕೇಳ್ತಾ ಇದ್ರು, ನೀರು ಕೊಡ್ತಾ ಇಲ್ಲ ಅಂತೆ. ಎಂತ ಪಾಪಿಗಳು ಇರ್ಬೇಕು ಅವರು. ಮತ್ತೆ ನಮ್ಮವ್ರು ಹೋಗಿ ನೀರ್ ಎತ್ಕೊಂಬರೋಣ ಅಂತ ಹೇಳಿ ಗುಡ್ಸ್ಲಲ್ಲಿ ನಮ್ದೇ ಗುಡ್ಸ್ಲಿದೆ ಸರ್, ಅದ್ರಲ್ಲಿ ಗುಡ್ಸ್ಲಲ್ಲಿ ನೀರ್ ಎತ್ಕೊಂಬರೋಣ ಅಂತ ಹೋದ್ರೆ ಆ ಗುಡ್ಸ್ಲೆಲ್ಲ ಕಿತ್ತಾಕಿದ್ದಾರೆ. ಒಳಗಡೆ ಹೋಗಕ್ಕೂ ಬಿಡ್ತಲ್ಲ. ಆ ಅಮ್ಮ ಒಳಗಡೆ ಹೋದ್ರೆ ಏನು ಎಲ್ಲ ಹೆಂಗಸ್ರೆಲ್ಲ ಸೇರಿ ಆ ಬೇಲಿಯಿಂದಾನೆ ಎಲ್ಲ ಸರ್ ಮೈಯೆಲ್ಲ ಗೀಚ್ಕೊಂಡು ಹೋಗಿ ಎಲ್ಲ ಎತ್ತಿ ಆಚೆ ಹಾಕಿ ಒಂದೊಂದಲ್ಲ ಸರ್ ಪಾಪ ಅವ್ರಿಗೆ ದೌರ್ಜನ್ಯ. ಏನ್ ಸರ್ SC/ST ಅಂದ್ರೆ ಯಾಕೆ ಸರ್ ಇರ್ಬಾರ್ದು ಅವ್ರ ಊರಲ್ಲಿ? ಯಾಕೆ ಸರ್ ಬದುಕಬಾರ್ದವ್ರು? ಅವರು ಒಬ್ಬ ಮನುಷ್ಯರಲ್ವಾ? ಈ ಮೆಂಬರು ತಿರ್ಗಿ ಮತ್ತೆ ಮನೆ ಮುಂದೆ ಇರೋ ಮಮತಾ ಮತ್ತೆ ಮಂಜುನಾಥ್ ಅನ್ನೋರು, ಇವ್ರು ರೆಡ್ಡಿ, ಇವ್ರ ಮನೆ ಹತ್ರ ತಿರ್ಗಿ ಮತ್ತೆ ಅಲ್ಲಿ ಜಮೀನ್ ಹತ್ರ ಎಲ್ಲ ಹಿಂಗ್ ತಗೊಳ್ಳಿಕ್ಕೆ ಇವ್ರನ್ನ ಊರಿಂದ ಆಚೆ ಹಾಕ್ಬೇಕು ಅನ್ನೋ ಉದ್ದೇಶ ಏನಕ್ಕೆ ಅವ್ರಿಗೆ? ಯಾಕೆ ಇವ್ರು ಮನುಷ್ಯರಲ್ವಾ ಅವ್ರ ತರನೇ? ಇದಕ್ಕೋಸ್ಕರ ಸರ್ ಅವ್ರಿಗೆ ನ್ಯಾಯ ಸಿಗ್ಲೇಬೇಕು, ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಇದಂತೂ ಖಂಡಿತ. ಇದು ಶಿಕ್ಷೆ ಆಗೋ ತನಕ ನಾವು ಎಲ್ಲಿಂದ ಹೋಗಿ ನಾವು ಹೋರಾಟ ಮಾಡೋದಕ್ಕೂ ರೆಡಿಗೆ ಇದ್ದೀವಿ. ನಾವು ಎಲ್ಲಿಂದ ಎಲ್ಲಿಗೂ ಹೋಗಿ ನಾವು ನ್ಯಾಯ ಕೇಳೋಕ್ಕೂ ರೆಡಿಗೆ ಇದ್ದೀವಿ. ಅಂದ್ರೆ ಈ ಯಲವಳ್ಳಿ ಗ್ರಾಮದಲ್ಲಿ ಸರ್ ವಿಜಯಪುರ ಇದ್ರಲ್ಲಿ ಹೋಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದ್ರಿ. ಅಲ್ಲಿಂದ ದೇವನಹಳ್ಳಿಗೆ ಬರ್ಕೊಟ್ರು. ದೇವನಹಳ್ಳಿಯಿಂದ ಇಲ್ಲಿಂದ ಆಗಲ್ಲ, ಸ್ಕ್ಯಾನಿಂಗ್ ಇಲ್ಲ, ಚಿಕ್ಕಬಳ್ಳಾಪುರ್ಗೆ ಹೋಗ್ರಿ ಅಂತ ಚಿಕ್ಕಬಳ್ಳಾಪುರ ಬರ್ಕೊಟ್ರು. ಈಗ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀವಿ. ಅಷ್ಟು ಸೀರಿಯಸ್ ಆಗಿದ್ದಾರೆ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅವ್ರ ಮಕ್ಕಳಿಗೆ ಯಾರಿಗೆ ಎಲ್ಲಾರ್ಗು ಏನ್ ಸರ್ ಯಾರು ದಿಕ್ಕು? ಒಬ್ಬ ಮಗಳಿದ್ದಾಳೆ, ಯಾರು ನೋಡ್ತಾರೆ? ಏನಕ್ಕೆ ಸರ್ ಈ ತರ ಮಾಡ್ಬೇಕು ಇವರು ದೌರ್ಜನ್ಯ? ಇದಕ್ಕೋಸ್ಕರ ನಿಜಾಗ್ಲೂ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು, ಇವ್ರಿಗೆ ನ್ಯಾಯ ಕೊಡಿಸ್ಲೇಬೇಕು ಸರ್. ದಯವಿಟ್ಟು. ನಮ್ಮ ಹೆಸರು ನಾಗೇಶ್ ಅಂದ್ಬಿಟ್ಟು. ಗಾಯ ಆಗಿದೆ. ಒಬ್ರಿಗೆ ಅಳಿಯ ಹಾಕ್ತೀನಿ, ಒಬ್ರಿಗೆ ಮೊಮ್ಮಗ ಹಾಕ್ತೀನಿ ಸರ್.